ಒಂದು ಕನ್ನಡ ಫಿಲ್ಮ್ಗೆ ಇಷ್ಟೊಂದು ರೆಸ್ಪಾನ್ಸ್ ಬಂದಿದ್ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಆದ್ಮೇಲೆ ಫಿಲಮ್ ನ ಒಂದು ಕ್ಲೈಮ್ಯಾಕ್ಸ್ ಏನೇನೋ ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಹಿಂಗೆ ಆಗ್ಬೋದು ಅಂತ. ಯಾವ ನನ್ನ ಮಗನಿಗೆ ಯಾವ ಕನ್ನಡ ಫಿಲ್ಮ್ ಅಲ್ಲೂ ಈ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಒಂದು ಕ್ಲೈಮ್ಯಾಕ್ಸ್ ಅಂದ್ರೆ ಇದುವೇ. ಯಾರು ಎಲ್ಲದ್ರಲ್ಲೂ ಯಾರು ಒಂದು ಹೀರೋ ವಿನ್ ಆಗ್ತಾರೆ. ಎಸ್, ಇಸ್ ವಿಕ್ಟ್ರಿ ಇಸ್ ದೇರ್, ಬಟ್ ಕ್ಲೈಮ್ಯಾಕ್ಸ್ ಇಸ್ ವಾವ್. ಯಾವನ್ಗೆ ಎಕ್ಸ್ಪೆಕ್ಟ್ ಮಾಡೋದಂತ ಒಂದು ಕ್ಲೈಮ್ಯಾಕ್ಸ್ ನ ಈ ಫಿಲ್ಮ್ ಅಲ್ಲಿ ಕೊಟ್ಟೈತೆ. ಜಿಗಾರ್ ಅಂದ್ರೆ ಜಿಗಾರೆ, ಆದ್ರೆ ಒಂದು ಸತ್ಯನು ಸುಳ್ಳುಗೆ ಎಷ್ಟು ವ್ಯತ್ಯಾಸ ಇದೆ ಅಂತ ತೋರಿಸಿದ್ದಾರೆ. ಸೂಪರ್. ನೋಡಕ್ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಈ ತರ ಮೂವಿ ತೆಗೆದ್ರೆ ಈ ತರ ತೆಗಿಬೇಕು. ಎಲ್ಲಾರು ತುಂಬಾ ಜನ ನೋಡ್ತಾರೆ, ಖುಷಿಯಾಗಿ ನೋಡ್ತಾರೆ. ಎಲ್ಲೋ ಬಿಲ್ಡಪ್ಸ್ ಇದೆ, ಡೀಸೆಂಟ್ ಆಗಿ ತಗೊಂಡೋಗಿದ್ದಾರೆ ಸಿನಿಮಾ. ಅದ್ರ ಇತ್ತೀಚೆಗೆ ಬಂದಿರೋ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಸುಮ್ಮನೆ ಎಲ್ಲ ಬಿಲ್ಡಪ್ ಕೊಡ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಸಿನಿಮಾ. ಈ ಸಿನಿಮಾನ ಯಾರು ಮಿಸ್ ಮಾಡ್ಕೊಬೇಡಿ. ಥಿಯೇಟ್ರಲ್ಲೇ ದಯವಿಟ್ಟು ಸಿನಿಮಾ ನೋಡಿ. ಫಸ್ಟ್ ಒಳ್ಳೆ ಸಿನಿಮಾ ನೋಡಿರೋ ಅನುಭವ ಇದೆ. ಆಮೇಲೆ ಇದು ಪ್ರವೀಣ್ ಅವ್ರು ಫಸ್ಟ್ ಟೈಮ್ ಒಂದು ಆಕ್ಟಿಂಗ್ ನ ಒಂದು ಡಿಫ್ರೆಂಟ್ ವೇಲ್ ತಗೊಂಡಿದ್ದಾರೆ. ಇಂಪ್ರೂವ್ಮೆಂಟ್ ಫಸ್ಟ್ಗಿನ ಇದು ತುಂಬಾ ಮಾಸ್ ಅಪೀಲ್ ನೀಟ್ ಆಗಿ ಕ್ಯಾರಿ ನ್ಯಾಚುರಲ್ ಕಂಪ್ಲೀಟ್ ನ್ಯಾಚುರಲ್ ಆಗಿ ಎಲ್ಲೂ ರಿಯಲಿಸ್ಟಿಕ್ ತೋರಿಸ್ಬೇಕು. ರೌಡಿಸಮ್ ನ ಎಲ್ಲೂ ಬಿಲ್ಡಪ್ ಇಲ್ಲದೆ ನೀಟ್ ಆಗಿ ಅಚ್ಚುಕಟ್ಟಾಗಿ ತಗೊಂಡಿದ್ದಾರೆ. ಫ್ಯಾಮಿಲಿ ಆಮೇಲೆ ಯುವಕರು ಇದು ನೋಡ್ಲೇಬೇಕು. ಒಂದು ಇದಕ್ಕಂದ್ರೆ ರೌಡಿಸಮ್ಗೆ ಕೆಲವರು ಬೈ ಚಾನ್ಸ್ ಎಂಟ್ರಿ ಆಗೋ ಸಿಚುವೇಶನ್ ನೀಟಾಗಿ ತೋರಿಸ್ಕೊಂಡು ಹೋಗಿದ್ದಾರೆ. ಸೊ ಆಮೇಲೆ ಡೈರೆಕ್ಟರ್ಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಯಾರು ಅಂತ ಗೊತ್ತಿಲ್ಲ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ರೌಡಿಸಮ್ ಮಾಡ್ಬಾರ್ದು, ಮಾಡೋ ಲಾಸ್ಟಿಗೆ ಏನಾಗುತ್ತೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲ ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಚೆನ್ನಾಗಿ ಬೆಳೆಸಿ. ಫ್ರೆಂಡ್ ಅವ್ರು ಗುಡ್ ಆಕ್ಟಿಂಗ್ ಚೆನ್ನಾಗಿದೆ. ಕನ್ನಡ ಫಿಲಂ ನೋಡಿ ಕನ್ನಡ ಫಿಲಂ ಬೆಳೆಸಿ. ಚೆನ್ನಾಗಿದೆ. ಅವ್ರು ಹೊಸದಲ್ಲ ಸರ್, ಒಂದು 5-6 ಸಿನಿಮಾ ಆಗಿದೆ. ಹೀರೋ ಆಗಿ ಮಾಡಿದ್ದಾರೆ. ಅವ್ರ ಜೊತೆ 2ನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಆಯ್ತು ಸರ್. ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಸ್ವಲ್ಪ ಇದಾಯ್ತು. ಈ ಜಿಗಾರ್ ಫಿಲಮ್ ನೋಡ್ರಿ, ತುಂಬಾ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಸರ್. ಸ್ವಲ್ಪ ಫೀಲ್ ಆಗುತ್ತೆ. ಚೆನ್ನಾಗಿದೆ. ಆಯ್ತು ಸರ್. ಒಂದು ರಕ್ಷಾ ಮತ್ತೆ ಕ್ಯಾರೆಕ್ಟರ್ ಇಬ್ಬರು ತುಂಬಾ ಚೆನ್ನಾಗಿದೆ. 100 Days ಹೋಗ್ಲಿ ಚೆನ್ನಾಗಿದೆ. ಇಷ್ಟು ಚೆನ್ನಾಗಿದೆ. ಮೂವಿ ಸಕ್ಕತ್ತಾಗಿದೆ. ಎಲ್ಲ ಬಂದು ನೋಡ್ಬೇಕು. ಕನ್ನಡ ಸಿನಿಮಾ ಉಳಿಬೇಕು ಅಂದ್ರೆ ನಾವೆಲ್ಲ ಥಿಯೇಟರ್ಗೆ ಬರ್ಬೇಕು. ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಲವ್ ಸ್ಟೋರಿ ಚೆನ್ನಾಗಿದೆ, ಬಟ್ ಸೈಡ್ ಕ್ಲೈಮ್ಯಾಕ್ಸ್ ಆಯ್ತು, ಅದೊಂದೇ ಬೇಜಾರು. ಹೀರೋಯಿನ್ ಸೇರ್ಬೇಕಿತ್ತು ಅಂತ. ಹೀರೋಯಿನ್ ನೋಡ್ರೆ ರಮ್ಯಾ, ಸ್ಟಾರ್ಟಿಂಗ್ ಅಲ್ಲಿ ರಮ್ಯಾ ನೋಡ್ದಂಗೆ ರಮ್ಯಾ ತರ ಕಾಣಿದ್ರು ಸ್ಕ್ರೀನ್ ಅಲ್ಲಿ. ಬಹಳ ಚೆನ್ನಾಗಿದೆ. ಹೀರೋಯಿನ್ ಬಹಳ ಚೆನ್ನಾಗಿ ಮಾಡಿದ್ರು. ನೈಸ್ ಮೂವಿ. ಡೀಸೆಂಟ್ ಕನ್ನಡ ಮೂವಿ ಅಂತ ಹೇಳ್ತೀನಿ. ಸೊ ಎಲ್ಲರದ್ದು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಟೆಲ್ ಎವ್ರಿ ದಿಸ್ ಒನ್ ಜನರಿಗೆ ಪ್ಲೀಸ್ ವಾಚ್ ಮೂವಿ. ಇಟ್ಸ್ ರಿಯಲಿ ಆಸಮ್. ವರ್ತ್ ವಾಚಿಂಗ್. ಥ್ಯಾಂಕ್ ಯು. ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಹೊಸ ಹೀರೋಯಿನ್ ಎಂಟ್ರಿ. ಥ್ಯಾಂಕ್ ಯು.